ನನ್ನ ಜೀವನ ಪಯಣ ಚಂದ್ರಶೇಖರ್ ವಿಆರ್. ಒಂದು ಹೆಜ್ಜೆ ತುಂಬಾ ದುರ್ಗಮ ಮಾರ್ಗವನ್ನು ದಾಟಿದ ಗಾತೆ ಇದೆ. 1978 ಏಪ್ರಿಲ್ 15 ಚಿಕ್ಕಬಳ್ಳಾಪುರದ ಒಂದು ಸರಳ ಮನೆ. ರಾಮಯ್ಯ ಮತ್ತು ಜೆಮ್ಮ ದಂಪತಿಗೆ 4ನೇ ಮಗುವಾಗಿ ಜನಿಸಿದರು ಚಂದ್ರಶೇಖರ್ ವಿಆರ್. ಮಗನ ಜನನ ಕುಟುಂಬಕ್ಕೆ ಅನಂತ ಸಂತೋಷ ತಂದರು. ಭಗವಂತ ಅವರನ್ನು ಅಡಗಿ ಹಾಕಿದ ಪರೀಕ್ಷೆ ಮುಂದಲ್ಲಿತು. 2 ವರ್ಷದಂದೇ ಪೋಲಿಯೋ 2 ಕಾಲುಗಳಿಗೆ ಹೊಡೆದಿದ್ದು ಮಗನ ಚಲನೆಯ ಕನಸುಗಳನ್ನೇ ಜಗ್ಗಿಸಿತು. ತಂದೆ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಾ, ತಾಯಿ ಮನೆಯಲ್ಲಿ 4 ಮಕ್ಕಳನ್ನು ಬೆಳೆಸುತ್ತಿದ್ದರು. ವೈದ್ಯರ ದಾರಿ, ಆಸ್ಪತ್ರೆಗಳ ನೋವು ಏನೂ ಬದಲಾಯಿಸಲಿಲ್ಲ. ಆದರೆ ಒಂದು ಮಾತು ಮಾತ್ರ ತಂದೆಯ ಹೃದಯದಲ್ಲಿ ಅಡಕವಾಯಿತು: ನನ್ನ ಮಗ ಓದಿ ದೊಡ್ಡವನು ಆಗಬೇಕು. ಅವನ ಬಾಲ್ಯ ಓದಿನ ಭರವಸೆ ಬೆಳಕು. ತಂದೆ ಪ್ರತಿದಿನ ಮಗನನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಸಂಜೆ ಮತ್ತೆ ಮನೆಗೆ ತಂದು ಬಿಡುತ್ತಿದ್ದರು. ಈ ತಾಳ್ಮೆ, ಈ ಪ್ರೀತಿ, ಈ ನಂಬಿಕೆ ಇವುಗಳ ಬೆನ್ನಲ್ಲೇ ಚಂದ್ರಶೇಖರ್ ತಮ್ಮ ಓದನ್ನು ಸ್ನಾತಕೋತ್ತರ ಮಟ್ಟದವರೆಗೆ ಮುಗಿಸಿದರು. ವಿದ್ಯಾಭ್ಯಾಸದ ನಂತರ ಗೆಳೆಯ ಶ್ರೀನಿವಾಸನ ಸಲಹೆ ಮತ್ತು ತಂದೆ ತಾಯಿ ಹಾಗೂ ಕುಟುಂಬದ ಆಶೀರ್ವಾದದೊಂದಿಗೆ ಅವರು ನಂದ್ಯಾಲ, ಆಂಧ್ರ ಪ್ರದೇಶ ಎಂಬ ಊರಿಗೆ ಹೋಗಿ ಬ್ಯಾಂಕಿಂಗ್ ತರಬೇತಿ ಪಡೆದು ಬಂದರು. ಜೀವನದ ದಿಕ್ಕು ಸಿಕ್ಕಿತು. ಗುರುಗಳ ಮಾರ್ಗದರ್ಶನ, ಕಲಾವಾಣಿ ಮ್ಯಾಡಮ್, ಶಾಂತಮ್ಮ, ಜೋಸೆಫ್, ಕ್ರಿಸ್ಟೋಫರ್, ಸತೀಶ್, ಮೇಯ್ಯ, ಮಂಜಯ್ಯ ಇವರೆಲ್ಲರ ಅನುಗ್ರಹದ ರಣಕ್ಕೆ ಅವರು ಬದ್ಧರಾಗಿದ್ದಾರೆ. ಜೀವನದ ಮೌಲ್ಯ ತುಂಬಿದ ಕ್ಷಣ 2004 ಜೂನ್ನಲ್ಲಿ ಬಂತು. ಅಂಚೆ ಇಲಾಖೆಯಲ್ಲಿ ಉದ್ಯೋಗ ಸಿಕ್ಕಿತು. 27 ನವೆಂಬರ್ 2004 ಅವರ ಪ್ರಥಮ ಸೇವಾ ದಿನ. ತಮ್ಮ ನೆಲೆಯಾದ ಚಿಕ್ಕಬಳ್ಳಾಪುರದ ಅಂಚೆ ಕಚೇರಿಯಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಸೇವೆ ಆರಂಭಿಸಿದರು. ಇಲ್ಲಿಂದಲೇ ಚಂದ್ರಶೇಖರ್ ಅವರ ಸೇವಾ ಪಯಣ ಆರಂಭವಾಯಿತು. ಪ್ರತಿಯೊಂದು ವಿಭಾಗದಲ್ಲಿ, ಪ್ರತಿಯೊಂದು ಬ್ರಾಂಚ್ನಲ್ಲಿ ಅವರು ಕೆಲಸ ಮಾಡಿದರು. ಉತ್ಸಾಹದಿಂದ, ನಿಷ್ಠೆಯಿಂದ. ಅಧೀನ ಅಧಿಕಾರಿಗಳ ಮಾರ್ಗದರ್ಶನ, ಸ್ನೇಹಿತರ ಸಹಕಾರ ಇವು ಅವರ ಬೆನ್ನು ಹತ್ತಿದರಂತೆ. ಮೈಸೂರು ಪಿಟಿಸಿ ಟ್ರೈನಿಂಗ್ ನಂತರ ಅವರು ಸಿಪಿಸಿ, ಟೌನ್ ಹಾಲ್ ಮತ್ತಷ್ಟು ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು. ಅವರು ಅಂಚೆ ಇಲಾಖೆಗೆ ತಂದ ಪರಿಚಯ ಕೇವಲ ಕಾಗದದ ಹೊಡೆತವಲ್ಲ, ಜನರ ಹೃದಯ ಗೆಲ್ಲುವ ಸಾಹಸ. ಅವರು ಮಾಡಿದ ಪಾಲಿಸಿಗಳು, 100 ಖಾತೆಗಳು, ಈ ಎಲ್ಲವೂ ಕನಸನ್ನು ನಿಜ ಮಾಡಿದ ಹೆಜ್ಜೆಗಳಾಗಿದ್ದವು. ಚಿಕ್ಕಬಳ್ಳಾಪುರದ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಾಗ ಅವರು ಹೊಸ ಉತ್ಸಾಹದಿಂದ ಕೆಲಸ ಆರಂಭಿಸಿದರು. ಹಿರಿಯ ಅಂಚೆ ಅಧೀಕ್ಷಕರಾದ ಶ್ರೀ ನರಸಿಂಹ ರಾವ್ ಸರ್ ಅವರ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನದಂತೆ ಮನೆ ಮನೆಗೆ ಹೋಗಿ ಜನರಿಗೆ ಅಂಚೆ ಸೇವೆಗಳ ಬಗ್ಗೆ ತಿಳಿಸಿ, ಶಾಲೆ ಕಚೇರಿಗಳಲ್ಲಿ ಮಾಹಿತಿ ಶಿಬಿರ ಹಮ್ಮಿಕೊಂಡು ತನ್ನ ತಂಡದೊಂದಿಗೆ ಟೀಮ್ ವರ್ಕ್ ಮಾಡುವ ಮೂಲಕ ಅವರು ಗುರಿ ತಲುಪಿದರು.